ಏನಿರುಷ ತುಂಬಾ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ? ನೆನ್ನೆ ಎಲ್ಲ ತುಂಬಾ ಏನೋ ಎಗರಾಡ್ದೆ. ಮನೆಯವರೆಲ್ಲ ಸೇರಿ ನಿನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ, ಹಾಗೆ ಹೀಗೆ ಕೌಂಟೌನ್ ಸ್ಟಾರ್ಟ್ ಆಯ್ತು ಅಂತಲ್ಲ. ನಿಮ್ಮ ಹಠನ ಸಾಧಿಸಕ್ಕೆ ಇಂಥ ನೀಚ್ ಮಟ್ಟಕ್ಕೆ ಹೋಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾವನ ಜೊತೆ ಸಂಬಂಧ ಇದೆ ಅಂತ ಹೇಳಿ ಮಾವನ ಮರ್ಯಾದೆ ಕಳೀಲಿಲ್ಲ, ನಿಮ್ಮ ಮರ್ಯಾದೆ ನೀವೇ ಕಳ್ಕೊಂಡಿದ್ದೀರಾ. ಯಾಕೆ ಇನ್ನು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಮಾವ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲ ನಿರೋಷ, ಲಾಯರ್ ಎವಿಡೆನ್ಸೇ ಕೊಟ್ರಲ್ವಾ, ನೀನ್ ನೋಡ್ಲಿಲ್ವಾ ಅದನ್ನ? ಮಗುನ ಸ್ಕೂಲಿಗೆ ಸೇರಿಸುವಾಗ ತಂದೆ ಹೆಸರು ಜಾಗದಲ್ಲಿ ಸೂರ್ಯ ಅಂತಿದೆ. ಅದಕ್ಕೆ ಮಾವ ಉತ್ತರ ಕೊಟ್ಟಾಗಿದೆ. ನಿಮ್ ಪ್ರೇಮ ಕತೆಗೆ ಹುಟ್ಟಿದ ಮಗುಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಮಾವ ತಮ್ಮ ಹೆಸರು ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರ ಬದಲಾಗಿ ಅವ್ರ ಹೆಸರಿಗೆ ಕಲಂಕ ತರ್ತಿದ್ದೀರಾ. ನಿಮಗ್ ದೇವ್ರು ಒಳ್ಳೇದ್ ಮಾಡಲ್ಲ. ಏನು ನೀನೇ ನನಗೂ ನನ್ನ ಮಗುಗೂ ಸರ್ಟಿಫಿಕೇಟ್ ಕೊಡ್ತಿದ್ಯಾ? ನಿಮ್ಮ ಮಾವನ ಮೇಲೆ ಅಷ್ಟೊಂದು ನಂಬಿಕೆನಾ? ಯಾಕೆ ನಾನು ಹೇಳಿದೆ ನಿಜ ಆಗಿರಬಾರ್ದು? ಅದ್ ಸತ್ಯ ಆಗಿದ್ದಿದ್ರೆ ಇಷ್ಟು ದಿನ ಸುಮ್ಮನೆ ಹಾಕಿದ್ರಿ. ಮಗುನ ಕರ್ಕೊಂಬಂದು ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬೇಕಿತ್ತು. ಯಾಕೆ ಅಂದ್ರೆ ಜನರು ಮುಂದೆ ಮರ್ಯಾದೆ ಹೋಗುತ್ತೆ ಅಂತ. ಸೂರ್ಯ ಅವರು ತುಂಬಾ ಒಳ್ಳೆ ಹೆಸರು ಮಾಡೋ ರಾಜಕಾರಣಿ ನೋಡು, ಹಾಗಾಗಿ. ನಿರೋಷ, ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡೋದು ಈ ದೇಶದಲ್ಲಿ ತುಂಬಾ ದೊಡ್ಡ ವಿಷಯ ಏನಲ್ಲ. ಹೌದೌದು, ಈಗ ಗೊತ್ತಾಗ್ತಾ ಇದೆ ಯಾರು ಯಾರಿಗೆ ತೊಂದರೆ ಕೊಡ್ತಾ ಇದ್ದಾರಂತ. ಹೇಗ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅನ್ಕೊಂಬೇಡಿ. DNA ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಮಗು ನಂದಲ್ಲ ಅಂತ ಹೇಳಿ ಸೂರ್ಯ ಅವರು ಪ್ರೂವ್ ಮಾಡಿದ್ರು ಕೂಡ ಜನ ಅದನ್ನ ನಂಬಲ್ಲ. ಜನಗಳ ನಂಬಿಕೆನ ಸೂರ್ಯ ಅವರು ಕಳ್ಕೋತಾರೆ. ಅವ್ರ ಇಮೇಜಿಗೆ ಏಟ್ ಬೀಳುತ್ತೆ. ಇದೆಲ್ಲ ಸೂರ್ಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೀನ್ ಹೇಳ್ದ ಹಾಗೆ ಯಾವುದು ನಡೀತಿಲ್ಲ. ಸೂರ್ಯ ಅವರು ಮಗು ನಂದಲ್ಲ ಅಂತ ಪ್ರೂವ್ ಮಾಡೋಕ್ಕೂ ಹೊರಟಿಲ್ಲ. ಓಹೋ, ನೀವು ಇದೆಲ್ಲ ಯೋಚನೆ ಮಾಡಿ ಈ ರೀತಿಲ ಪ್ಲಾನ್ ಮಾಡಿದ್ದೀರಾ? ಸೂರ್ಯ ಮಾವ ಇದಕ್ಕೆಲ್ಲ ಹೆದ್ರಿ ನಿಮ್ ಜೊತೆ ರಾಜಿಯಾಗಿ ಆಗ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡ್ಬೋದಂತ ಅನ್ಕೊಂಡಿದ್ದೀರಾ? ನಿಮ್ ಪ್ಲಾನ್ ಸಕ್ಸಸ್ ಆಗದೆ ಇರೋ ಅದ್ ನೋಡ್ಕೊಳಕ್ಕೆ ನಾನು, ರಂಜಿತ್ ಅಣ್ಣ, ಆದಿ, ಆರ್ಯ ಎಲ್ಲರೂ ಇದ್ದೀವಿ. ಮಾವನ್ ಜೊತೆ ಇದ್ದು ನಿಮ್ಗೆ ಸರಿಯಾಗಿ ಪಾಠ ಕಳಿಸ್ತೀವಿ. ನೀನು, ಆದಿ, ರಂಜಿತ್, ಫಸ್ಟ್ ಆಫ್ ಆಲ್ ನಿಮ್ಗಳ ಮಧ್ಯೆನೇ ಒಗ್ಗಟ್ಟಿಲ್ಲ. ನೀವೇನ್ ಮಾಡಕ್ ಸಾಧ್ಯ? ಈ ವಿಷಯ ನನಗೂ ಸೂರ್ಯ ರಾಜಶೇಖರ್ಗೂ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡು ಸೈಲೆಂಟ್ ಆಗಿ ಸುಮ್ಮನೆ ಇದ್ಬಿಟ್ರೆ ಸರಿ. ಇಲ್ಲ ಅಂದ್ರೆ ಅವ್ರ ಜೊತೆ ನಿಮ್ಗಳ ಮರ್ಯಾದೆನೂ ತೆಗಿಬೇಕಾಗತ್ತೆ. ಬೀದಿನಲ್ಲಿ ತಲೆ ಎತ್ಕೊಂಡು ತಿರುಗದೆ ಇರೋ ಹಾಗೆ ಮಾಡ್ಬಿಡ್ತೀನಿ. ನೀವೇನ್ ಮಾಡ್ತಿರೋ ಮಾಡಿ. ಮರ್ಯಾದೆಗೆ ಹೆದ್ರಿ ನಾವ್ ಹಿಂದೆ ಸರಿಯೋರಲ್ಲ. ಮಾವನ್ ಜೊತೆ ನಿಂತ್ಕೊಂಡು ನಿಮ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನೋಡ್ತಾ ಇರಿ. ಯಾರಿಗೆ ಪಾಠ ಕಲಿಸ್ತಾರೆ ಅಂತ ನಾನು ನೋಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.